ಪಾರ್ಲಿಮೆಂಟ್ಗೆ ಪಾಪ ಪುನಃ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಪಾರ್ಲಿಮೆಂಟ್ ಮೆಂಬರ್ ಆದಂಥ ಸುರೇಶ್ ಅವರ ಉದ್ದಟತನ ಇದೆಲ್ಲ ಕೆಲಸ ಮಾಡ್ತಾ ಇದೆ. ವಕೀಲರು ಇವತ್ತು ಬೀದಿನಲ್ಲಿ ಅವರೇ ನ್ಯಾಯ ಕೇಳ್ತಕ್ಕಂಥ ಒಂದು ದಯನೀಯ ಪರಿಸ್ಥಿತಿಗೆ ಬಂದಿದ್ದಾರೆ. ಹಿಂಗೆ ಆಗಬಾರ್ದಾಗಿತ್ತು. ಇವಾಗ ಆಗಲೂ ಏನು ಈ ರಾಜ್ಯ ಸರ್ಕಾರದ ಪ್ರಮುಖರು ಶಿವಕುಮಾರ್ ಅವ್ರು ಬರಲಿ, MLA ಬಂದರೆ ಏನಾಯಿತು ಅಂತ ಸಮಸ್ಯೆನ ಆಲಿಸಿ ತಪ್ಪಾಯಿತು ಅಂತ ಕೇಳಿ ಇವ್ರಿಗೆ ವಾಪಸ್ ತಗೊಂಡು ಇವರನ್ನು ಅವ್ರ ಕೆಲಸ ಮಾಡಲಿಕ್ಕೆ ವಕೀಲರನ್ನ ಬಿಟ್ಕೊಡ್ಬೇಕು. ಇದು ಭಾಳ ಅನ್ಯಾಯ. ಇವರು ಮಾಡ್ತಾ ಇರ್ತಕ್ಕಂಥ ದುರ್ನಡತೆನ ಈ ಜಿಲ್ಲೆಯ ಜನ ಕ್ಷಮಿಸೋದಿಲ್ಲ ಅಂತೇಳಿ ಅವ್ರ ಪರವಾಗಿ ನಾನು ಇವತ್ತು ಮಾತಾಡ್ಲಿಕ್ಕೆ ಬಂದಿದ್ದೀನಿ. ನಾನೇನು ರಾಜಕಾರಣ ಮಾಡ್ತಿಲ್ಲ. ರಾಜಕಾರಣ ಮಾಡುವಂಗಿದ್ರೆ ನಾವು 8 ದಿವಸ ಕಾದು ಆಮೇಲೆ ಬಂದಿದ್ದೀವಿ. ವಕೀಲರ ಕೂಗು ಇವತ್ತು ಇಡೀ ರಾಜ್ಯದ ಎಲ್ಲ ಕಡೆ ಇವತ್ತು ನೀವೇ ಮಾಧ್ಯಮದಲ್ಲಿ ಪ್ರಚಾರ ಮಾಡ್ತಾ ಇದ್ದೀರಾ. ಇದೆಲ್ಲ ಕೇಳ್ಕೊಂಡು ನಾವು ಬರದೇ ಹೋದರೆ ನಮ್ಮದು ಕರ್ತವ್ಯ ಲೋಪ ಆಗುತ್ತೆ ಅಂತೇಳಿ ನಾನು ಬಂದಿದ್ದೀನಿ. ಇಲ್ಲಿ ಯಾವುದೂ ರಾಜಕಾರಣ ಇಲ್ಲ. 16 ದಿವಸ ಆಯಿತು. ವಕೀಲರ ನಿಜವಾದಂಥ ಹೋರಾಟ ಇದಕ್ಕೆ ಸ್ಪಂದಿಸಬೇಕಾಗಿತ್ತು. ಬಹುಶಃ ನನಗೆ ಗೊತ್ತಿದೆ ಇದೊಂಥರ ರಾಮನಗರ ಇತಿಹಾಸದಲ್ಲಿ ಮೊದಲು ನಾವು ಯಾವಾಗಲೂ ರಿಪಬ್ಲಿಕ್ ಆಫ್ ಕನಕಪುರ ಅಂತ ಹೇಳ್ತಿದ್ವಲ್ಲ, ಅದು ಮುಂದುವರಿದ ಭಾಗ ಈ ಆಡಳಿತ ವೈಖರಿ ಅಂತ ಅನಿಸುತ್ತೆ ನನಗೆ. ನಿಂತ್ಕೋತೀವಿ ರೀ, ವಕೀಲರು ಇಲ್ಲೇ ಮಲ್ಕೋಬೇಕು, ನಾವು ಇಲ್ಲೇ ಚಾಪೆ ಹಾಕೊಂಡು ಮಲ್ಕ್ತೀವಿ, ಇಲ್ಲೇ ಇರ್ತೀವಿ, ಇವ್ರ ಜೊತೆಲಿ ಇರ್ತೀವಿ, ನಮ್ದೇನಿಲ್ಲ. ಈಗ ಜಿಲ್ಲೆ 100ಕ್ಕೆ 100 ಭಾಗ ನೋಡ್ರಿ. ಜಿಲ್ಲೆ ಅಧಿಕಾರಿಗಳು ಇವತ್ತು ಶಿವಕುಮಾರ್ ಅವರ ಧಮಕಿಗೆ, ಅವರ ತಮ್ಮನ ಧಮಕಿಗೆ ಬೆಂಡಾಗಿ ಹೋಗಿದ್ದಾರೆ. ಪಾಪ ಅವ್ರಿಗೂ ಅಧಿಕಾರ, ಅವ್ರಿಗೇನಾಗಿದೆ ಇದೊಂಥರ ಅನಿವಾರ್ಯ. ಈ ಜಿಲ್ಲೆಗೆ ಬರಲಿಕ್ಕೆ ಅಧಿಕಾರಿಗಳು ಭಯಪಡ್ತಾರೆ. ಯಾರೂ ಇರೋ ತನಕ ಸುಮ್ಮನಿರ್ಬೇಕಲ್ಲ ಅಂತೇಳಿ ಅವ್ರು ಹೇಳ್ದಂಗೆ ಕೇಳ್ತಾರೆ. ಈಗ DC ಆಗ್ಬೋದು, SP ಆಗ್ಬೋದು, ಇವ್ರಿಗೇನೋ ನ್ಯಾಯಯುತವಾಗಿ ಕೆಲಸ ಮಾಡ್ತಕ್ಕಂಥ ನೈತಿಕತೆ ಕಳ್ಕೊಂಡ್ಬಿಟ್ಟಿದ್ದಾರೆ. 100ಕ್ಕೆ 100 ಭಾಗ, ಅದರಲ್ಲೇನು ಡೌಟೇ ಇಲ್ಲ ರೀ. ಅದಕ್ಕೆಲ್ಲ ಗೊತ್ತಿರ್ತಕ್ಕಂಥದ್ದೇ. ಇದು ಅಲ್ಲ ರೀ, 10 ದಿವಸ ಆದರೂ ಒಂದು ಸಣ್ಣ ಸಮಸ್ಯೆ ಬಗೆಹರಿಲ್ಲ ಅಂತ ಅಂದರೆ ಇದೇನಿದು? ಅವ್ರು ಹೇಳ್ದಂಗೆ ಇವ್ರು ಕೇಳ್ತಾ ಇದ್ದಾರೆ ಅಷ್ಟೇ. SP ಮನ್ಸು ಮಾಡಿದ್ರೆ ಅರ್ಧ ಗಂಟೆಲಿ ಬಗೆಹರಿಸ್ಬೋದಲ್ಲ ಇದನ್ನ. DC ಮನ್ಸು ಮಾಡಿದ್ರೆ ಬಂದು ಹೇಳ್ಬೋದಲ್ಲ ಈಗ ಮಾಡ್ತೀವಿ ಅಂತೇಳಿ. ಇಬ್ಬರು ಒಂಥರ ಮೂಕ ಪ್ರೇಕ್ಷಕರಾಗಿದ್ದಾರೆ. ಜಿಲ್ಲಾಡಳಿತ ಸಂಪೂರ್ಣ ಕುಸಿದೋಗಿದೆ. ಬಹುಶಃ ಇದು ಜಿಲ್ಲೆ ಒಂದು ದಿನ ಅವನತಿಗೆ ಹೋಗ್ತಾ ಇದೆ.